ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಕಟ್ಟಡ ಮಾರ್ಪಾಡು ಸಂಬಂಧ ತನಿಖೆಗೆ ಸೂಚಿಸಲಾಗಿದೆ. ದೆಹಲಿ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶ್ ಮಹಲ್. ತನಿಖೆಗೆ ಆದೇಶ, ಮತ್ತೆ ಅರೆಸ್ಟ್ ಆಗ್ತಾರಾ ಕೇಜ್ರಿವಾಲ್? ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ. ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು. ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ. ಅರವಿಂದ್ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 40,000 ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ. ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ. ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ 45, 47 ವಿಲೀನಗೊಳಿಸಲಾಗಿದೆ. ಈ ಹಿಂದೆ ಟೈಪ್ ವಿ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು. 2 ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ. ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ವಿಸ್ತೀರ್ಣ ಅನುಪಾತದ ಮಾನದಂಡಗಳನ್ನು ಉಲ್ಲಂಘಿಸಿದೆ. ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ. ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ. ಇನ್ನು ಕಳೆದ ಸರ್ಕಾರ ನಡೆಸಿದ ಅವ್ಯವಹಾರಗಳಿಗೆ ಬ್ರೇಕ್ ಹಾಕಲಾಗುತ್ತೆ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ वीरेंद्र सचदेव गुड़गिದ್ದಾರೆ. दिल्ली सरकार के जितने भी पाप हैं उन पापों का अंत भी होना है और उन पापों की सजा भी मिलनी है. वो चाहे शीश महल हो, चाहे शराब का घोटाला हो, चाहे जल बोर्ड हो, या पैनिक बटन घोटाला हो, या राशन कार्ड का हो, या स्कूल का हो, या मोहल्ला क्लिनिक का हो. हर वो व्यक्ति जिसने दिल्ली को लूटने का काम किया है, एक एक पाई को वसूला जाएगा और दोषियों को बख्शा नहीं जाएगा. ये सीधा सीधा संदेश है उन अपराधियों के लिए. ಸಂಕಷ್ಟದ ಮೇಲೆ ಸಂಕಷ್ಟಕ್ಕೆ ಸಿಲುಕಿರೋ ಕೇಜ್ರಿವಾಲ್ಗೆ ಈಗ ಶೀಶ್ ಮಹಲ್ ಕಂಟಕ ಎದುರಾಗಿದೆ. ಒಂದು ವೇಳೆ ಅಕ್ರಮ ಸಾಬೀತಾದ್ರೆ ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಕಟ್ಟಡ ಮಾರ್ಪಾಡು ಸಂಬಂಧ ತನಿಖೆಗೆ ಸೂಚಿಸಲಾಗಿದೆ. ದೆಹಲಿ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶ್ ಮಹಲ್. ತನಿಖೆಗೆ ಆದೇಶ, ಮತ್ತೆ ಅರೆಸ್ಟ್ ಆಗ್ತಾರಾ ಕೇಜ್ರಿವಾಲ್? ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ. ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು. ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ. ಅರವಿಂದ್ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 40,000 ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ. ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ. ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ 45, 47 ವಿಲೀನಗೊಳಿಸಲಾಗಿದೆ. ಈ ಹಿಂದೆ ಟೈಪ್ ವಿ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು. 2 ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ. ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ವಿಸ್ತೀರ್ಣ ಅನುಪಾತದ ಮಾನದಂಡಗಳನ್ನು ಉಲ್ಲಂಘಿಸಿದೆ. ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ. ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ.
ಇನ್ನು ಕಳೆದ ಸರ್ಕಾರ ನಡೆಸಿದ ಅವ್ಯವಹಾರಗಳಿಗೆ ಬ್ರೇಕ್ ಹಾಕಲಾಗುತ್ತೆ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ सचदेव गुड़गिದ್ದಾರೆ. दिल्ली सरकार के जितने भी पाप हैं उन पापों का अंत भी होना है और उन पापों की सजा भी मिलनी है. वो चाहे शीश महल हो, चाहे शराब का घोटाला हो, चाहे जल बोर्ड हो, या पैनिक बटन घोटाला हो, या राशन कार्ड का हो, या स्कूल का हो, या मोहल्ला क्लिनिक का हो. हर वो व्यक्ति जिसने दिल्ली को लूटने का काम किया है, एक एक पाई को वसूला जाएगा और दोषियों को बख्शा नहीं जाएगा. ये सीधा सीधा संदेश है उन अपराधियों के लिए. ಸಂಕಷ್ಟದ ಮೇಲೆ ಸಂಕಷ್ಟಕ್ಕೆ ಸಿಲುಕಿರೋ ಕೇಜ್ರಿವಾಲ್ಗೆ ಈಗ ಶೀಶಮಹಲ್ ಕಂಟಕ ಎದುರಾಗಿದೆ. ಒಂದ್ ವೇಳೆ ಅಕ್ರಮ ಸಾಬೀತಾದ್ರೆ ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಕಟ್ಟಡ ಮಾರ್ಪಾಡು ಸಂಬಂಧ ತನಿಖೆಗೆ ಸೂಚಿಸಲಾಗಿದೆ. ದೆಹಲಿ ಮಾಜಿ ಸಿಎಂಗೆ ಸಂಕಷ್ಟ ತಂದ ಶೀಶ್ ಮಹಲ್. ತನಿಖೆಗೆ ಆದೇಶ, ಮತ್ತೆ ಅರೆಸ್ಟ್ ಆಗ್ತಾರಾ ಕೇಜ್ರಿವಾಲ್? ಅರವಿಂದ್ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂ ಆಗಲು ಕಾರಣವಾಗಿದ್ದೇ ಅಬಕಾರಿ ನೀತಿ ಹಗರಣದಿಂದ. ಈ ಪ್ರಕರಣ ಸಂಬಂಧ ಕೇಜ್ರಿವಾಲ್ ಜೈಲಿಗೂ ಹೋಗಿ ಬಂದ್ರು. ಆದ್ರೀಗ ಮತ್ತೊಂದು ಸಂಕಷ್ಟ ಥಟ್ ಅಂತ ಎದುರಾಗಿದೆ. ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ ಬಂಗಲೆ ನವೀಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಫ್ಲಾಗ್ ಸ್ಟಾಪ್ ರಸ್ತೆಯಲ್ಲಿರುವಂತಹ ಅಧಿಕೃತ ನಿವಾಸದ ನವೀಕರಣ ಕಾಮಗಾರಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಕೇಂದ್ರ ಜಾಗೃತ ಆಯೋಗ ವಿವರವಾದ ತನಿಖೆಗೆ ಆದೇಶ ನೀಡಿದೆ. ಅರವಿಂದ್ ಕೇಜ್ರಿವಾಲ್ ವಾಸವಿರುವ ಶೀಶ್ ಮಹಲ್ನಿಂದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 40,000 ಚದರ ಗಜಗಳಷ್ಟು ವಿಸ್ತೀರ್ಣದ ಐಷಾರಾಮಿ ಮಹಲ್ ಇದಾಗಿದೆ. ಬಂಗಲೆ ನಿರ್ಮಿಸಲು ಕಟ್ಟಡ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಎಂಬ ಆರೋಪವಿದೆ. ರಾಜ್ಪುರ್ ರಸ್ತೆಯಲ್ಲಿರುವ ಫ್ಲಾಟ್ ಸಂಖ್ಯೆ 45, 47 ವಿಲೀನಗೊಳಿಸಲಾಗಿದೆ. ಈ ಹಿಂದೆ ಟೈಪ್ ವಿ ಫ್ಲಾಟ್ಗಳಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು. 2 ಬಂಗಲೆಗಳನ್ನ ಒಳಗೊಂಡಂತೆ ಸರ್ಕಾರಿ ಆಸ್ತಿಗಳನ್ನ ಕೆಡವಿ ಹೊಸ ನಿವಾಸದಲ್ಲಿ ವಿಲೀನಗೊಳಿಸಲಾಗಿದೆ. ಇದು ನೆಲದ ವ್ಯಾಪ್ತಿ ಮತ್ತು ನೆಲದ ವಿಸ್ತೀರ್ಣ ಅನುಪಾತದ ಮಾನದಂಡಗಳನ್ನು ಉಲ್ಲಂಘಿಸಿದೆ. ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಹೊಂದಿಲ್ಲ ಎಂದು ದೂರಲ್ಲಿ ಆರೋಪಿಸಲಾಗಿದೆ. ಬಿಜೆಪಿ ನಾಯಕ ವಿಜೇಂದ್ರ ಗುಪ್ತಾ ಅವರ ದೂರಿನ ಮೇರೆಗೆ ಸಿವಿಸಿ ತನಿಖೆಗೆ ಆದೇಶ ನೀಡಲಾಗಿದೆ. ಇನ್ನು ಕಳೆದ ಸರ್ಕಾರ ನಡೆಸಿದ ಅವ್ಯವಹಾರಗಳಿಗೆ ಬ್ರೇಕ್ ಹಾಕಲಾಗುತ್ತೆ. ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವೀರೇಂದ್ರ सचदेव गुड़गिದ್ದಾರೆ. दिल्ली सरकार के जितने भी पाप हैं उन पापों का अंत भी होना है और उन पापों की सजा भी मिलनी है. वो चाहे शीश महल हो, चाहे शराब का घोटाला हो, चाहे जल बोर्ड हो, या पैनिक बटन घोटाला हो, या राशन कार्ड का हो, या स्कूल का हो, या मोहल्ला क्लिनिक का हो. हर वो व्यक्ति जिसने दिल्ली को लूटने का काम किया है, एक एक पाई को वसूला जाएगा और दोषियों को बख्शा नहीं जाएगा. ये सीधा सीधा संदेश है उन अपराधियों के लिए. ಸಂಕಷ್ಟದ ಮೇಲೆ ಸಂಕಷ್ಟಕ್ಕೆ ಸಿಲುಕಿರೋ ಕೇಜ್ರಿವಾಲ್ಗೆ ಈಗ ಶೀಶಮಹಲ್ ಕಂಟಕ ಎದುರಾಗಿದೆ. ಒಂದ್ ವೇಳೆ ಅಕ್ರಮ ಸಾಬೀತಾದ್ರೆ ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.